ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವಿಲಾಗ್. ಇವತ್ತು ಬೆಳಿಗ್ಗೆನೇ ಬೇಗ ಇದ್ದು ಕಾಫಿ ಎಲ್ಲ ಕುಡಿದು ಇಲ್ಲಿ ನಾಷ್ಟ ಮಾಡ್ತಾ ಇದ್ದೀನಿ. ಕಾಬೂಲ್ ಕಡಲೆ ಮತ್ತು ತೊಂಡೆಕಾಯಿ ಪಲ್ಯ ದೋಸೆ ಮಾಡಿದ್ದೆ. ಪಾಪುಗೂ ದೋಸೆನೇ ತಿನ್ನಿಸ್ತಾ ಇದ್ದೀನಿ ಇಲ್ಲಿ. ಅವನು ಲಕ್ಷಿ ಬೇರೆ ಬಂದಿದ್ದ, ಅವನಿಗೂ ತಿನ್ನಿಸ್ತಾ ಇದ್ದ. ಇಬ್ಬರು ಒಬ್ರಿಗೊಬ್ರು ತಿನ್ನಿಸ್ಕೊಂಡು ಹಿಂಗೆ ಆಟ ಆಡ್ತಾ ಇದ್ದರು. ಇವನು ಹುಟ್ಟಿದಾಗಿಂದ ಇವನು ಇಬ್ಬರು ಫ್ರೆಂಡ್ಸು ಹಿಂಗೆ ಇವನಿಗೆ ತಿನ್ನಿಸೋದು, ಇವನಿಗೆ ಅವನು ತಿನ್ನಿಸೋದು, ಹಿಂಗೆ ಆಟ ಆಡ್ಕೊಂಡು ಡೈಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ನಮ್ಮ ಪಾಪು ಏನಾದರೂ ಒಳಗಡೆ ಇದ್ದರೆ ಇವನು ವಾಯ್ಸ್ ಕೇಳಿದ್ರೆ ಬುಡು ಅಂತ ಬೇಗ ಈಚೆ ಬಂದ್ಬಿಡ್ತಾನೆ ಅವನ ಜೊತೆ ಆಟ ಆಡೋಕ್ಕೆ. ಇಲ್ಲಿ ನಮ್ಮ ತಾತ ಹಲಸಿನಕಾಯಿ ಬೇರೆ ತಂದಿದ್ರು. ಸೊ ಅದು ಮೇಲ್ಗಡೆ ಮುಳ್ಳು ಥರ ಇರುತ್ತಲ್ಲ, ಸೊ ಅದನ್ನೆಲ್ಲ ಮುಟ್ಬಿಟ್ಟು ಚುಚ್ಚುತ್ತಾ ಇತ್ತಲ್ಲ, ಸೊ ಅದನ್ನೆಲ್ಲ ಹಿಡ್ಕೊಂಡು ಆಟ ಆಡ್ತಾ ಇದ್ರು ಇಬ್ರೂ. ನೋಡಿ ಫ್ರೆಂಡ್ಸ್, ನೀವು ಯಾವತ್ತಾದರೂ ಈ ಥರ ಕಾಯಿ ಸುಲಿಯೋದೆಲ್ಲಾದರೂ ನೋಡಿದ್ದೀರಾ? ನೋಡಿ, ಇವನು ಪೇಂಟ್ ಬಳಿತಾರಲ್ಲ, ಸೊ ಆ ಪೇಂಟ್ ಬ್ರಷಲ್ಲಿ ಕಾಯಿ ಸುಲಿತಾ ಇದ್ದಾನೆ. ಹೀಗೆ ಡೈಲಿ ಏನಾದರೂ ಒಂದು ಕೀಟ್ಲೆ ಮಾಡಿಕೊಂಡು ಇಬ್ಬರು ಆಟ ಆಡ್ತಾರೆ. ಇಲ್ಲಿ ನಮ್ಮ ಪಾಪುಗೆ ಸ್ನಾನ ಎಲ್ಲ ಮಾಡಿ ರೆಡಿ ಮಾಡಿದ್ದೆ. ಸೊ ಅವನು ರೆಡಿ ಮಾಡಿಸ್ಕೊಂಡು ಇಲ್ಲಿ ಮೆಟ್ಲ ಹತ್ರ ಬಂದು ಆಟ ಆಡ್ತಾ ಇದ್ದಾನೆ. ಎಷ್ಟು ಹಿಡಿದ್ರೂ ಅಷ್ಟೇ, ಯಾವಾಗಲೂ ಈಚೆ ಹೋಗ್ತಾನೆ ಇರ್ತಾನೆ. ಈಚೆ ಹೋಗ್ಬಿಟ್ಟು ಮೆಟ್ಲ ಹತ್ತುತ್ತಾನೆ, ಇಲ್ಲ ಲಕ್ಷ್ಮಿ ಮನೆಗೆ ಹೊರಟೋಗ್ತಾನೆ. ನಮಗಂತೂ ಇವ್ನು ಹಿಡಿಯೋದೇ ಒಂದು ಕೆಲಸ. ಏನೋ ತೊಗೋಬೇಕಿತ್ತು ಅಂತ ಅಂದ್ಬಿಟ್ಟು ನಾವು ಇಲ್ಲಿ ತುಮಕೂರಿಗೆ ಬಂದಿದ್ವಿ, ನಾನು ಮತ್ತು ನಮ್ಮ ಅಪ್ಪಾಜಿ. ಸೊ ಹಾಗೆ ಬರ್ತಾ ಜ್ಯೂಸ್ ಕುಡ್ಕೊಂಬಂದ್ವಿ ಬಟರ್ ಫ್ರೂಟ್ದು. ನೋಡಿ ಫ್ರೆಂಡ್ಸ್, ನಮ್ಮ ಮನೆಗೆ ಬಂದು ಕಾಲ ಮೇಲೆ ಕಾಲು ಹಾಕ್ಕೊಂಡು ಏನೋ ಕ್ಯಾಲ್ಸಿದು ವರ್ಕ್ ಮಾಡ್ತಾ ಇದ್ದ ಲಕ್ಷಿ. ಸೊ ಅದನ್ನು ನೋಡ್ಬಿಟ್ಟು ನಮ್ಮ ಪಾಪು ಅವನ ಹತ್ರ ಇದು ಮಾಡಿಬಿಟ್ಟು ಕ್ಯಾಲ್ಸಿ ಎಲ್ಲ ಇಸ್ಕೊಂಬಿಟ್ಟು ಇಬ್ಬರು ನನಗೆ ಬೇಕು ಅಂತ ಎಲ್ಲ ಕಿತ್ಲಾಡ್ತಾ ಇದ್ರು. ತಿರ್ಗಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ನಮ್ಮ ಪಾಪುನೂ ಆಟ ಆಡ್ದ. ಆಮೇಲೆ ಅವನು ಆಟ ಆಡ್ತಾ ಇದ್ದ. ಇಬ್ಬರು ಹಿಂಗೆ ಆಟ ಆಡಿಕೊಂಡು ಊಟ ಎಲ್ಲ ಮಾಡಿಸ್ದೆ. ಹಂಗೆ ಆಟ ಆಡಿಸ್ತಾ ಊಟನೂ ಎಲ್ಲ ಮಾಡ್ದ. ಇಲ್ಲಿ ಗುಮ್ಮ ಮಾಡ್ತಿದ್ದಾನೆ, ಈಚೆ ಹೋಗ್ಬಿಟ್ಟು ಗೋಡೆ ಎಲ್ಲ ಇಟ್ಕೊಂಡು ನಡೆದಾಡ್ತಾನೆ ಈಗ. ಮತ್ತು ಈಚೆ ಹೋಗ್ಬಿಟ್ಟು ಗುಮ್ಮ ಅಂತೆಲ್ಲ ನೋಡ್ತಿದ್ದ. ಹಂಗೆ ಒಬ್ಬನೇ ನಡ್ಕೊಂಡು ಬಂದ. ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಮಲ್ಕೊಂಡ.